ನಮಸ್ಕಾರ ನಮ್ಮೆಲ್ಲ ಅಣ್ಣ ಬಾಂಡ್ಗಳಿಗೆ ನಾ ಫಸ್ಟಿಗೆ ಏನು ಹೇಳಕ್ ಬಯಸ್ತೀನಿ ಅಂತಂದ್ರೆ ತುಂಬ ಜನ ವಿಡಿಯೋ ನೋಡಕತ್ತೀರಿ ಆದ್ರೆ ಸಬ್ಸ್ಕ್ರೈಬ್ ಮಾಡಕತ್ತಿಲ್ಲ. ಯಾಕೆ ಮಾಡಕತ್ತಿಲ್ಲ ಅಂತ ಹೇಳ್ತಾರೆ ನಮಗೂ ತಿಳಿಯಲಾಗ್ಯದ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಇನ್ನು ಗಾಡಿದ ವಿಷಯ ಅಂತ ಹೇಳಕ್ ಬಂದಾಗ ಏನು ಹೇಳ್ತೀನಿ ಅಂತಂದ್ರೆ ಈ ಗಾಡಿ ಮಾಡಲ್ 2021 ಐತ್ರಿ. ಓನರ್ ಆಲ್ರೆಡಿ ಆ್ಯಡ್ ಆಗ್ಯಾರ. ಗಾಡಿ ಕಡಿಮೆ ರೇಟಲ್ಲಿ ಕೊಡಕತ್ತಾರ ಅಂತ ಹೇಳ್ಬೋದು. ನಿಮಗೇನಾದರೂ ಕಡಿಮೆ ರೇಟ್ ಅನಿಸಿದ್ರೆ ಮಾತ್ರ ಪರ್ಚೇಸ್ ಮಾಡ್ಕೊಳ್ಳಿ. ಗಾಡಿ ಎಲ್ಲ ವಿಷಯ ಹೇಳೋದಾದರೆ ನೀಟ್ನೆಸ್ ಬಗ್ಗೆ ಎಲ್ಲ ಕ್ಲೀನ್ ಆ್ಯಂಡ್ ಕಂಡೀಷನ್ ಇರುವಂಥದ್ದು. ಗಾಡಿ ಆಕ್ಸಿಡೆಂಟ್ ಆಗಿಲ್ಲ, ರೀಪೇಂಟ್ ಇಲ್ಲ, ಡೆಂತು ಕ್ರಾಸಸ್ಸು ಟಿಂಕರಿಂಗ್ ಕೆಲಸ ಮೊದಲೇ ಇಲ್ಲ. ಅಗದಿ ಕ್ಲೀನ್ ಆ್ಯಂಡ್ ಕಂಡೀಷನಲ್ಲಿ ಇರುವಂಥದ್ದು. ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ನಿಮಗೆ 60ರಿಂದ 70% ತನಕ ಟೈರ್ ಸಿಗುವಂಥದ್ದು. ಇದು 7 ಸೀಟರ್ ಗಾಡಿ ಆಗಿರ್ತೈತೆ ರೀ. ಯಾಕಂದ್ರೆ ಇದಕ್ಕೆ ಒಳಗಡೆ ಎ ಸಿ ಕೂಡ ವರ್ಕಿಂಗ್ ಐತಿ. ಸೀಟ್ ಕುಷನ್ ಆಗಿರ್ಬೋದು, ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಮತ್ತು ಮೇಲೆ ಕ್ಯಾರಿಯರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಫಿಟ್ನೆಸ್ ಈ ಗಾಡಿ ಒಳಗೆ ಐತಿ. LPG ಕೂಡ ಫಿಟ್ನೆಸ್ ಮಾಡಿರ ಅಂತ ಹೇಳ್ಯಾರ. LPGಯಲ್ಲಿ ನಿಮಗೆ 22 ತನಕ ಮೈಲೇಜ್ ಕೊಟ್ಟರೆ, ಪೆಟ್ರೋಲಲ್ಲಿ ನಿಮಗೆ 15ರಿಂದ 16 ತನಕ ಮೈಲೇಜ್ ಬರುವಂಥದ್ದು. ಮುಂದ್ಗಡೆ ನೋಡ್ಬೋದು ನೀವು ಬಂಪರ್ ಕೂಡ ಐತಿ ಈ ಗಾಡಿಗೆ. ಗಾಡಿ ಲೋನಲ್ಲಿ ಇಲ್ಲ, ಫುಲ್ ಕ್ಯಾಶಲ್ಲಿ ಇರುವಂಥದ್ದು. ನಿಮಗೆ ಏನಾದರೂ ಒಂದು ಚೀಪ್ ರೇಟಲ್ಲಿ ಒಂದು ಮಾರುತಿ ಸುಜುಕಿ ನೀವು ಈಕೋ ಗಾಡಿ ಹುಡುಕಾಡಕ್ಕೆ ಅಂಥವ್ರಿಗೆ ಬೆಸ್ಟ್ ಕಾರ್ ಗಾಡಿ ಅಂತ ಹೇಳ್ಬೋದು ಇದು ಈಕೋ. ನೋಡಿ ನಿಮಗೆ ಸೂಟಬಲ್ ಅನಿಸಿದ್ರೆ ರೇಟ್ ಮಾತ್ರ ಪರ್ಚೇಸ್ ಮಾಡ್ಕೊಳ್ಳಿ. ಗಾಡಿ ಲೊಕೇಶನ್ ಇರುವಂಥದ್ದು MK ಹುಬ್ಬಳ್ಳಿಯಲ್ಲಿ ಇರುವಂಥದ್ದು, ಬೆಳಗಾವಿ ಡಿಸ್ಟಿಕಲ್ಲಿ ಗಾಡಿ ಆಗಿರ್ತೈತಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಈ ವಿಡಿಯೋ ಲೆಂತ್ ಆಗಿ ಬಿಟ್ಟಿರ್ತೀನಿ ನಾನು 3-4 ನಿಮಿಷ. ಅಲ್ಲಿ ಕೂಡ ನೀವು ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬೋದು. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್.